ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಉದ್ಧವನಿಗೆ ಶ್ರೀಕೃಷ್ಣ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾ ಇದ್ದಾನೆ. ಉದ್ಧವ ಭಗವಂತನಲ್ಲಿ ಕೇಳ್ತಾ ಇದ್ದಾನೆ, ಪಂಚರಾತ್ರೋಕ್ತ ಮಾರ್ಗದಿಂದ ನಿನ್ನನ್ನು ಪೂಜೆ ಮಾಡುವ ಕರ್ಮಯೋಗದ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಉದ್ಧವನ ಜಿಜ್ಞಾಸೆಗೆ ಅನುಗುಣವಾಗಿ ಶ್ರೀಕೃಷ್ಣ ತನ್ನನ್ನು ಪೂಜೆ ಮಾಡುವ ಕ್ರಮವನ್ನು, ಪೂಜೆ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳಬೇಕಾದ ಪ್ರತಿಮೆಗಳ ಬಗ್ಗೆ, ಎಲ್ಲದರ ಬಗ್ಗೆ ಒಂದು ಸೂಕ್ಷ್ಮವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ವೇದ ಮತ್ತು ತಂತ್ರ ಮೂರು ತರಹದ ಭಗವಂತನ ಆರಾಧನಾ ಕ್ರಮ ಅಂತಾರೆ. ವೈದಿಕ, ತಾಂತ್ರಿಕ, ಮಿಶ್ರ ಇತಿ ತ್ರಿವಿಧೋ ಮಖಃ ತ್ರಯಾಣಾಂ ಈಪ್ಸಿತೇನೈವ ವಿಧಿನಾ ಮಾಂ ಸಮರ್ಥಯೇತ್. ವೇದದಲ್ಲಿ ಹೇಳಿದ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡೋದು ಒಂದು ಕ್ರಮ. ಪಂಚರಾತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ಆವಾಹನೆ ಮಾಡಿ ಮಂತ್ರಪುಷ್ಪಾಂಜಲಿವರೆಗೆ ಷೋಡಶೋಪಚಾರಗಳನ್ನು ಸಮರ್ಪಣೆ ಮಾಡಿ ಮಾಡುವ ಭಗವಂತನ ಆರಾಧನೆ ಒಂದು ಕ್ರಮ. ಮತ್ತೊಂದು ನಾಮ ಸಂಕೀರ್ತನಾದಿ ಕರ್ಮಗಳು. ಹೀಗೆ ಮೂರು ಬಗೆ ಭಗವಂತನ ಆರಾಧನೆ, ಭಗವಂತನ ಒಲುಮೆಗೆ ನಾವು ಅನುಸರಿಸಬೇಕಾದ, ಅನುಷ್ಠಾನಿಸಬೇಕಾದ ಕರ್ಮಗಳು ಮೂರು ಬಗೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮನುಷ್ಯ ಉಪನಯನಾದಿ ಸಂಸ್ಕಾರಗಳನ್ನು ಪಡೆದು ದ್ವಿಜತ್ವವನ್ನು ಪಡೆದ ಬಳಿಕ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಬೇಕು. ಭಗವಂತನನ್ನು ಎಲ್ಲಿ ಆರಾಧನೆ ಮಾಡಬೇಕು, ಅದಕ್ಕೆ ಕೆಲವು ಪ್ರತಿಮೆಗಳನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅರ್ಚಾಯಾಂ ಸ್ಥಂಡಿಲೆ ಅಗ್ನೌವ ಸೂರ್ಯೇ ಅಪ್ಸು ಹೃದಿವಾ ದ್ವಿಜೆ ದ್ರವ್ಯೇಣ ಭಕ್ತಿಯುಕ್ತೋರ್ಚೇತ್ ಸ್ವಗುರುಂ ಮಾಂ ಅಮಾಯಯ. ಪ್ರತಿಮೆಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಹಾಗೆ ಸ್ಥಂಡಿಲ ಅಂದರೆ ನೆಲದ ಮೇಲೆ ಬರೆದ ಚಕ್ರಾಬ್ಜ ಮಂಡಲ ಮೊದಲಾದ ಮಂಡಲಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಕ್ಕಂಥದ್ದು, ಅಗ್ನಿಯಲ್ಲಿ ಭಗವಂತನ ಪೂಜೆ ಮಾಡ್ತಕ್ಕಂಥದ್ದು, ಮತ್ತು ಸೂರ್ಯನಲ್ಲಿ, ಮತ್ತು ನೀರಿನಲ್ಲಿ, ಮತ್ತು ನಮ್ಮ ಹೃದಯದಲ್ಲಿ, ಮತ್ತು ಬ್ರಾಹ್ಮಣನಲ್ಲಿ ಭಕ್ತಿಯಿಂದ ಯಥೋಚಿತವಾದ ದ್ರವ್ಯಗಳಿಂದ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಭಗವಂತನ ಪ್ರತಿಮೆಗಳು, ಅದರಲ್ಲಿ ನಾನಾ ತರಹದ ವೈವಿಧ್ಯ ಇದೆ. ಪೂಜೆ ಮಾಡ್ತಕ್ಕಂಥವನು ಬೆಳಗ್ಗೆ ಎದ್ದು ದಂತಶೋಧನ ಮುಗಿಸಿ ಮೃತ್ತಿಕೆ ಗೋಮಯಗಳನ್ನು ಬಳಸಿಕೊಂಡು ವೇದ ಪಂಚರಾತ್ರ ಮಂತ್ರಗಳಿಂದ ತನ್ನ ದೇಹವನ್ನು ಸ್ನಾನ ಮಾಡಿ ಶುದ್ಧಿ ಮಾಡಿಕೊಳ್ಬೇಕು. ಅನಂತರ ವೇದ ತಂತ್ರಗಳಲ್ಲಿ ಹೇಳಿದಂತಹ ಸಂಧ್ಯಾವನಾದಿ ಕರ್ಮಗಳನ್ನು ಪೂರೈಸಿಯೇ ದೇವರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆ ಪ್ರತಿಮೆಗಳು ಎಷ್ಟು ತರಹ ಅಂತಂದರೆ ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ, ಲೇಖ್ಯಾಚ ಸೈಕತಿ, ಮನೋಮಯಿ, ಮಣಿಮಯಿ ಪ್ರತಿಮಾ ಅಷ್ಟವಿಧ ಸ್ಮೃತ. ಭಗವಂತನ ಪೂಜೆಗೆ ಬಳಸುವ ಪ್ರತಿಮೆಗಳು 8 ಬಗೆ ಅಂತ ಇದ್ದಾರೆ. ಒಂದು ಶಿಲಾಮಯವಾದ ಪ್ರತಿಮೆ, ಇನ್ನೊಂದು ಮರದಲ್ಲಿ ಕೆತ್ತನೆ ಮಾಡಿದ ಪ್ರತಿಮೆ, ಮತ್ತು ಚಿನ್ನ, ಬೆಳ್ಳಿ ಮೊದಲಾದ ಲೋಹಗಳಿಂದ ಮಾಡಿದ ಪ್ರತಿಮೆ, ಮತ್ತು ಗೋಡೆಗಳಲ್ಲಿ ಧಾತು ಲೇಪ ಮಾಡಿ ಬರೆದಂತಹ ಚಿತ್ರಗಳು, ಮತ್ತು ನೆಲದಲ್ಲಿ ರೇಖೆಗಳಿಂದ ಬಳಸಿ ಬಿಡಿಸಿದ ಚಿತ್ರ, ಮತ್ತು ಮರಳಿನಿಂದ ಮಾಡಿದ ಪ್ರತಿಮೆ, ಮತ್ತು ಮನಸ್ಸಿನಲ್ಲಿ ಧ್ಯಾನ ಮಾಡಿದ ಪ್ರತಿಮೆ, ಮತ್ತು ಸ್ಫಟಿಕ, ಪಚ್ಚೆ ಮೊದಲಾದ ರತ್ನಗಳಿಂದ ಮಾಡಿರತಕ್ಕ ಪ್ರತಿಮೆ. ಈಗ 8 ಬಗೆಯಾದ ಪ್ರತಿಮೆಗಳು ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರತಿಮೆ 2 ವಿಧ ಅಂತ ಇದ್ದಾರೆ. ಒಂದು ಚಲ ಅಚಲೇತಿ ದ್ವಿವಿಧ ಪ್ರತಿಷ್ಠಾ ಜೀವಮಂದಿರಂ ಉದ್ವಾಸ ಆವಾಹನೇನಸ್ತಃ ಸ್ಥಿರಾಯಾಮ್ ಉದ್ಧವಾರ್ಚನೆ. ಪ್ರತಿಮೆ ಚಲಪ್ರತಿಮೆ, ಅಚಲ ಪ್ರತಿಮೆ ಅಂತ 2 ವಿಧ. ಉತ್ಸವಾದಿಗಳಲ್ಲಿ ನಾವೇನು ಹೊತ್ತುಕೊಂಡು ಭಗವಂತನ ಮೂರ್ತಿಯನ್ನು ಒಯ್ತೇವೆ ಮತ್ತು ಪೆಟ್ಟಿಗೆಯಲ್ಲಿ ಇಟ್ಟು ತೆಗೆದುಕೊಂಡು ಹೋಗ್ತೇವೆ, ಇದು ಚಲಪ್ರತಿಮೆಗಳು ಹಾಗೆ ಅಂತ ಕರೀತಾರೆ. ಗರ್ಭಗುಡಿಯಲ್ಲಿ ಏನು ಸ್ಥಾಪನೆ ಮಾಡಿದ್ದೇವೆ, ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡಿದ ವಿಗ್ರಹವನ್ನು ಅಚಲ ಪ್ರತಿಮೆ ಹಾಗೆ ಅಂತಾರೆ. ಅದರಂತೆ ಈ ದೇಹವೂ ಕೂಡ ಒಂದು ಚಲಪ್ರತಿಮೆ. ದೇಹದ ಒಳಗೆ ಬಿಂಬರೂಪಿಯಾಗಿ ಭಗವಂತ ಇದ್ದಾನೆ.
ಆದ್ದರಿಂದ ದೇಹವು ಒಂದು ಚಲ ಪ್ರತಿಮೆ ಒಳಗೆ ಸೇರಿಕೊಳ್ಳುತ್ತೆ ಅಂತ ಇದ್ದಾರೆ. ಅಚಲ ಪ್ರತಿಮೆಯಲ್ಲಿ ಪೂಜೆ ಮಾಡುವಾಗ ಅಂದರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡಿದ ಪ್ರತಿಮೆ ಅಚಲ ಪ್ರತಿಮೆ. ಆ ಅಚಲ ಪ್ರತಿಮೆಯಲ್ಲಿ ಪೂಜೆ ಮಾಡುವಾಗ ಆವಾಹನೆ ಉದ್ವಾಸನೆಗಳನ್ನು ಮಾಡಬೇಕಾಗಿಲ್ಲ. ಅದು ಪ್ರತಿಷ್ಠೆ ಆಗಬೇಕಾಗಿದ್ದರೆ ಅವಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಆವಾಹನೆ ಮಾಡಿರ್ತಾರೆ. ಆದ್ದರಿಂದ ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡಿದ ಅಚಲ ಪ್ರತಿಮೆ ಏನಿದೆ ಆ ಅಚಲ ಪ್ರತಿಮೆಯಲ್ಲಿ ಆವಾಹನ ಉದ್ವಾಸನೆಗಳು ಬೇಕಾಗಿಲ್ಲ ಅಂತಾರೆ. ಜೊತೆಯಲ್ಲಿ ಆವಾಹನೆ ಅಂದ್ರೇನು, ಉದ್ವಾಸನೆ ಅಂದ್ರೇನು? ಆವಾಹನೆ ಅಂದರೆ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನು ಪ್ರತಿಮೆಯಲ್ಲಿ ತಂದು ಆವಾಹನೆ ಮಾಡಿ ಪೂಜೆ ಮಾಡೋದು. ಪೂಜೆ ಮುಗಿದ ಬಳಿಕ ಪ್ರತಿಮೆಯಲ್ಲಿ ಆವಾಹನೆ ಮಾಡಿದ ದೇವರನ್ನು ಮತ್ತೆ ನಮ್ಮ ಹೃದಯದಲ್ಲಿ ತಂದು ಸೇರಿಸಿಕೊಳ್ಳೋದು. ಇದಕ್ಕೆ ಆವಾಹನೆ ಉದ್ವಾಸನೆ ಅಂತಾರೆ. ದೇವಾಲಯದಲ್ಲಿ ಪ್ರತಿಷ್ಠಿತವಾದ ಅಚಲ ಪ್ರತಿಮೆಗಳಲ್ಲಿ ಇದೆರಡೂ ಬೇಕಾಗಿಲ್ಲ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮತ್ತು ಚಲಪ್ರತಿಮೆಗಳಲ್ಲಿ ಸ್ವಯಂ ವ್ಯಕ್ತವಾದ ಸಾಲಿಗ್ರಾಮಾದಿಗಳಲ್ಲಿಯೂ ಆವಾಹನೆ ವಿಸರ್ಜನೆಗಳಿಲ್ಲ. ಮತ್ತು ಉಳಿದ ಪ್ರತಿಮೆಗಳಲ್ಲಿ ಆವಾಹನೆ ಮಾಡಿ ವಿಸರ್ಜನೆ ಮಾಡಬೇಕು. ಅಸ್ಥಿರಾಯಾಮ್ ವಿಕಲ್ಪ ಸ್ಯಾತ್ ಸ್ಥಂಡಿಲೇತು ಭವೇದ್ವಯಂ ಸ್ನಪನಂತು ವಿಲೇಪ್ಯಾಯಾಮ್ ಅನ್ಯತ್ರ ಪರಿಮಾರ್ಜನಂ. ಜಲವಾದ ಪ್ರತಿಮೆಗಳಿಗೂ ಕೂಡ ಆವಾಹನೆ ವಿಸರ್ಜನೆಗಳು ಮಾಡಬಹುದು ಅಥವಾ ಮಾಡದೇ ಇರಬಹುದು, ವಿಕಲ್ಪ. ಆದರೆ ಶುದ್ಧ ನೆಲದಲ್ಲಿ ಏನು ಮಂಡಲ ಮಾಡಿ ಪೂಜೆ ಮಾಡ್ತೇವೆ ಅಲ್ಲಿ ಮಾತ್ರ ಆವಾಹನೆ ಅವಶ್ಯವಾಗಿ ಮಾಡಬೇಕು. ಪೂಜೆ ಮುಗಿಸಿದ ಬಳಿಕ ವಿಸರ್ಜನೆಯ ಉದ್ವಾಸನೆಯನ್ನು ಅವಶ್ಯವಾಗಿ ಮಾಡಬೇಕು. ಮತ್ತು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡುವಾಗ ಬೇರೆ ತರಹ ಇದೆ. ಅಂದರೆ ನಾವು ಗೋಡೆಯ ಮೇಲೆ ಧಾತು ಲೇಪನ ಮಾಡಿರುವ ಪ್ರತಿಮೆ, ಅದರಂತೆ ಚಿತ್ರಪಟ ಮರಳಿನಿಂದ ಮಾಡಿದ ಪ್ರತಿಮೆ, ಇಲ್ಲೆಲ್ಲ ಅಭಿಷೇಕ ಅಂತಂದರೆ ಬರೀ ಪ್ರೋಕ್ಷಣೆ ಮಾಡಬೇಕಷ್ಟೇ. ಶಿಲಾಲೋಹಾದಿ ಪ್ರತಿಮೆಗಳಲ್ಲಿ ಚೆನ್ನಾಗಿ ಅಭಿಮಂತ್ರಿತವಾದ ಕಲಶ ಜಲದಿಂದ ಅಭಿಷೇಕ ಮಾಡಬೇಕು. ದ್ರವ್ಯೈ ಪ್ರಸಿದ್ಧೈ ಮದ್ಯಾಗ ಪ್ರತಿಮಾದಿಶ್ವಮಾಯಯ ಭಕ್ತ್ಯಾಚೈವ ಯಥಾಲಬ್ಧೈರ್ ಹೃದಯ ಭಾವೇನ ಚೈವಹಿ. ಪ್ರತಿಮಾದಿಗಳಲ್ಲಿ ಶಾಸ್ತ್ರೋಕ್ತವಾದಂತಹ ಪದಾರ್ಥಗಳಿಂದ ಸಾಮಗ್ರಿಗಳೇನಿದೆ ಆ ಶಾಸ್ತ್ರೋಕ್ತವಾದಂತಹ ಸಾಮಗ್ರಿಗಳಿಂದ ಕಪಟ ದಂಭ ಇಲ್ಲದೆ ಭಕ್ತಿಯಿಂದ ಹೃದಯದಲ್ಲಿ ಧ್ಯಾನಪೂರ್ವಕವಾಗಿ ಪೂಜೆ ಮಾಡಿದ್ರೆ ಮಾತ್ರ ಫಲ. ದ್ರವ್ಯಗಳು ಏನು ಸಿಗುತ್ತೋ ಸಿಗಲ್ವೋ, ನಾವು ಯಾವ ಪರಿಸರದಲ್ಲಿ ಇರ್ತೇವೋ ಗೊತ್ತಿಲ್ಲ. ಅಕಸ್ಮಾತ್ ಹೊರಗಿನ ಕೆಲವು ಸಾಮಗ್ರಿಗಳು ಪೂಜೆಗೆ ಬೇಕಾದದ್ದು ಸಿಗದೇ ಹೋದರೂ ಚಿಂತೆ ಇಲ್ಲ. ಆದರೆ ಭಕ್ತಿ ಮತ್ತು ಧ್ಯಾನ ಮಾತ್ರ ಅತ್ಯಂತ ಅವಶ್ಯವಾಗಿ ಇರಬೇಕು ಪೂಜೆಯಲ್ಲಿ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಮತ್ತು ಸ್ನಾನಾಲಂಕರಣಂ ಪ್ರೇಷ್ಠಂ ಅರ್ಚಾಯಾಮೇವತು ಉದ್ಭವ ಸ್ಥಂಡಿಲೇ ತತ್ವವಿನ್ಯಾಸ ವಹ್ನೋ ಆಜ್ಯಪ್ಲುತಂ ಹವಿಹಿ. ಈ ಪ್ರತಿಮೆಗಳಲ್ಲಿ ಪ್ರತಿಮಾ ಪೂಜೆಯಲ್ಲಿ ಮಾಡುವಾಗ ಅದಕ್ಕೆ ಅಭಿಷೇಕ ಮಾಡೋದು, ಅದಕ್ಕೆ ಉತ್ತಮವಾದ ವಸ್ತ್ರಗಳಿಂದ ಅಲಂಕಾರ ಮಾಡೋದು, ಆಭರಣಗಳನ್ನು ಹಾಕಿ ಅಲಂಕಾರ ಮಾಡೋದು, ಇದೆಲ್ಲ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಸಂಗತಿಗಳು ಅಂತ ತಿಳಿಸ್ತಾ ಇದ್ದಾನೆ ಕೃಷ್ಣ. ಇನ್ನು ಸ್ಥಂಡಿಲದಲ್ಲಿ ಆಗುವಾಗ ಪೂಜೆ ಮಾಡೋ ಕ್ರಮ ಹೇಗೆ ಅಂದರೆ, ಸ್ಥಂಡಿಲ ಅಂದರೆ ನೆಲದ ಮೇಲೆ ಅನೇಕ ಮಂಡಲಗಳನ್ನು ರಂಗವಲ್ಲಿಗಳಲ್ಲಿ ರಚನೆ ಮಾಡಿ ಅಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತೇವಲ್ಲ, ಅಲ್ಲಿ ಶುದ್ಧ ನೆಲದಲ್ಲಿ ಅವಶ್ಯವಾಗಿ ತತ್ವನ್ಯಾಸ ಮಾಡಬೇಕು. ಆ ತತ್ವನ್ಯಾಸ ಮಾಡುವುದೇ ಆ ಮಂಡಲದಲ್ಲಿ ಮಾಡಬೇಕಾದ ಪೂಜಾ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಗ್ನಿಯು ಕೂಡ ಒಂದು ಭಗವಂತನ ಆರಾಧನೆಯ ಪ್ರತಿಮೆ. ಅಗ್ನಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು ಅಂದರೆ ಹೇಗೆ? ಅಗ್ನಿಯಲ್ಲಿ ಅಗ್ನಿ ಅಂತರ್ಗತನಾದ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಆ ಅಗ್ನಿ ಅಂತರ್ಗತ ಭಗವಂತನನ್ನು ಉದ್ದೇಶ ಮಾಡಿಕೊಂಡು ಹವಿಸ್ಸುಗಳನ್ನು ಹಾಕೋದು. ಇದು ಅಗ್ನಿ ಅನ್ನುವ ಅಧಿಷ್ಠಾನದಲ್ಲಿ ಭಗವಂತನನ್ನು ಪೂಜೆ ಮಾಡುವ ಕ್ರಮ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸೂರ್ಯನು ಭಗವಂತನ ಆರಾಧನೆಗಿರತಕ್ಕ ಒಂದು ಪ್ರತಿಮೆ. ಸೂರ್ಯನಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದು ಅಂದರೆ ಹೇಗೆ? ಸೂರ್ಯಾಂತರ್ಗತ ನಾರಾಯಣನನ್ನು ಧ್ಯಾನ ಮಾಡ್ತಾ ಗಾಯತ್ರಿ ಮಂತ್ರಾದಿ ಜಪಗಳನ್ನು ಮಾಡೋದು, ಸೂರ್ಯನಿಗೆ ಎದ್ದು ನಿಂತು ಉಪಸ್ಥಾನ ಮಂತ್ರಗಳಿಂದ ಹೇಳಿ ನಮಸ್ಕಾರ ಮಾಡೋದು, ಇದು ಆ ಸೂರ್ಯನಲ್ಲಿ ಮಾಡುವ ಪೂಜೆ. ಸೂರ್ಯನಿಗೆ ಪುಷ್ಪಾಂಜಲಿಯನ್ನು ಕೊಡೋದು, ಆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು, ಇದೆಲ್ಲ ಸೂರ್ಯನಲ್ಲಿ ಭಗವಂತನನ್ನು ಆರಾಧನೆ ಮಾಡುವ ಕ್ರಮ. ಅದರಂತೆ ನೀರು ಕೂಡ ಭಗವಂತನ ಆರಾಧನೆಗೆ ಒಂದು ಪ್ರತಿಮೆ. ನೀರಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು ಅಂದರೆ ಹೇಗೆ? ಅಭಿಮಂತ್ರಿತವಾದ ಬೊಗಸೆ ನೀರನ್ನು ತೆಗೆದುಕೊಂಡು ನೀರಲ್ಲಿ ಬೊಗಸೆ ನೀರು ತೆಗೆದು ನೀರಿಗೆ ಅರ್ಘ್ಯ ಪ್ರದಾನವನ್ನು ಮಾಡೋದು, ನೀರಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ಹಾಗೆ ನೀರಿನಲ್ಲಿ ಭಗವಂತನನ್ನು ಆರಾಧನೆ ಮಾಡುವ ಕ್ರಮ ಅಂತ ಇದ್ದಾರೆ. ಭಗವಂತ ಬಹಳ ದೊಡ್ಡ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಶ್ರದ್ಧೆಯ ಉಪಾಹೃತಂ ಪ್ರೇಷ್ಠಂ ಭಕ್ತೇನ ಮಮ ವಾರ್ಯಪಿ ಗಂಧೋ ಧೂಪ ಸುಮನಸಃ ದೀಪೋ ಅನ್ಯಾದ್ಯಂಚ ಕಿಂ ಪುನಃ. ಶ್ರದ್ಧೆಯಿಂದ
ಕೇವಲ ನೀರಿನಿಂದಲೇ ಷೋಡಶೋಪಚಾರ ಪೂಜೆ ಮಾಡಿದರೂ ಭಗವಂತ ಸ್ವೀಕಾರ ಮಾಡ್ತಾನೆ. ಅಷ್ಟು ಉದಾರವಾದ ಮನಸ್ಸಿನವನು. ಶ್ರದ್ಧೆಯಿಂದ ಬರೇ ನೀರಿಂದಲೇ ಪೂಜೆ ಮಾಡಿದರೂ ನಾನು ಖುಷಿ ಪಡ್ತೇನೆ, ಇನ್ನು ವಿಶೇಷವಾಗಿ ಶ್ರದ್ಧೆಯಿಂದ ಗಂಧ, ಧೂಪ, ಪುಷ್ಪ, ದೀಪ, ಅನ್ನಾದಿ ನೈವೇದ್ಯ ಇದೆಲ್ಲವನ್ನೂ ಸಮರ್ಪಣೆ ಮಾಡಿ ಪೂಜೆ ಮಾಡಿದರೆ ನಾನು ಅವಶ್ಯವಾಗಿ ಪ್ರೀತನಾಗ್ತೇನೆ, ಪ್ರಸನ್ನನಾಗ್ತೇನೆ ಹಾಗೆ ಅಂತ ಇದ್ದಾರೆ. ಆ ಪೂಜಾ ಮಾಡುವ ಕ್ರಮವನ್ನು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ ಭಗವಂತ. ತಾನು ಶುಚಿಯಾಗಿರಬೇಕು, ಪೂಜಾ ದ್ರವ್ಯಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಳಬೇಕು. ಪೂಜೆಗೆ ಬಳಸುವ ಹೂವು, ಹಣ್ಣು ಯಾವುದೇ ಪದಾರ್ಥಗಳು ಕೂಡ ಕದ್ದು ತಂದ ಮಾಲಾಗಿರಬಾರ್ದು ಅನ್ನುವುದನ್ನು ಬೇರೆ ಕಡೆಯಲ್ಲಿ ಹೇಳ್ತಾರೆ. ಪ್ರಾಮಾಣಿಕವಾದ ಸಂಪಾದನೆಯಿಂದ, ನ್ಯಾಯವಾದ ಸಂಪಾದನೆಯಿಂದ, ನ್ಯಾಯವಾದ ಮಾರ್ಗದಲ್ಲಿ ಪೂಜೆಗೆ ಬೇಕಾದ ಪದಾರ್ಥಗಳನ್ನು ಸಂಪಾದಿಸಿಕೊಳ್ಳಬೇಕೇ ಹೊರತು ಯಾರದೋ ಮನೆ ಕಾಂಪೌಂಡ್ ಹತ್ತಿ ಯಾರದೋ ಮನೆ ಹೂವು ಕದ್ಕೊಂಡ್ಬಂದು ನಮ್ಮನೆ ದೇವರಿಗೆ ಪೂಜೆ ಮಾಡ್ತೇವೆ, ಇದು ಮಾಡಿಕೂಡುದು ಅಂತ ಭಗವಂತ ಹೇಳ್ತಾನೆ. ಯಾಕೆಂದರೆ ಮಾಡುವುದು ಭಗವಂತನ ಪೂಜೆ, ಅದಕ್ಕಾಗಿ ಅವ್ಯವಹಾರಗಳೆಲ್ಲ ಮಾಡಿದರೆ ಭಗವಂತ ಆ ಪೂಜೆಯನ್ನು ಸ್ವೀಕಾರ ಮಾಡಲ್ಲ. ಆದ್ದರಿಂದ ಭಕ್ತಿಯಿಂದ ನ್ಯಾಯವಾದ ಮಾರ್ಗದಿಂದ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಬೇಕು. ಪೂರ್ವಕ್ಕೆ ತುದಿ ಬರುವ ಹಾಗೆ ಗರ್ಭಾಸನವನ್ನು ಹಾಕಿಕೊಳ್ಳಬೇಕು. ಅದರಲ್ಲಿ ಕೂತುಕೊಂಡು ಒಂದೋ ಪೂರ್ವಕ್ಕೆ ಅಭಿಮುಖವಾಗಿ ಅಥವಾ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಪ್ರತಿಮೆಗೆ ಎದುರಾಗಿ ಕುಳಿತುಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡುವ ಮುಂಚೆ ಪೂಜೆ ಮಾಡುವವನು ತನ್ನ ದೇಹದಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿಕೊಂಡು ದೇಹ ಶುದ್ಧಿಯನ್ನು ಮಾಡಬೇಕು. ಅನಂತರ ಪ್ರತಿಮೆಯಲ್ಲಿಯೂ ಕೂಡ ತತ್ವನ್ಯಾಸ ಮಾತೃಕಾನ್ಯಾಸ ಮಂತ್ರಗಳನ್ನು ಹೇಳಿ ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿ ಮೂಲ ಮಂತ್ರದಿಂದ ಭಗವಂತನ ಪ್ರತಿಮೆಯ ಅಂಗಾಂಗಗಳನ್ನು ಸ್ಪರ್ಶ ಮಾಡಿ ಅಲ್ಲಿಯೂ ಕೂಡ ಅಭಿಮಂತ್ರಣ ಮಾಡಬೇಕು. ಹಾಗೆ ಕಲಶ ಮತ್ತು ಪ್ರೋಕ್ಷಣೀಯ ಪಾತ್ರೆ ಅಂತ ಎರಡು ಪಾತ್ರೆಗಳಲ್ಲಿ ನೀರನ್ನು ತುಂಬಿಟ್ಟಿರಬೇಕು. ಎರಡಕ್ಕೂ ಅಭಿಮಂತ್ರಿಸಿ ಪೂಜೆ ಮಾಡಬೇಕು. ಆ ಪ್ರೋಕ್ಷಣೀಯ ಪಾತ್ರೆಯಲ್ಲಿರುವ ನೀರಿನಿಂದ ನಾವು ನಮ್ಮನ್ನು ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಅನಂತರ ಆ ಪೂಜಾ ಸ್ಥಳವನ್ನು, ಪೂಜಾ ದ್ರವ್ಯಗಳನ್ನು ಪ್ರೋಕ್ಷಣೆ ಮಾಡಿ ಮೊದಲು, ಆಮೇಲೆ ನಮ್ಮನ್ನು ಪ್ರೋಕ್ಷಣೆ ಮಾಡಿಕೊಂಡು ಎಲ್ಲ ದ್ರವ್ಯಗಳ ಶುದ್ಧಿ, ನಮ್ಮ ಶುದ್ಧಿ, ನಮ್ಮ ದೇಹ ಶುದ್ಧಿ ಎಲ್ಲವನ್ನು ಮಾಡಿಕೊಳ್ಬೇಕು. ಅನಂತರ ಅರ್ಘ್ಯ, ಪಾದ್ಯ, ಆಚಮನೀಯ ಪಾತ್ರೆಗಳನ್ನು ನೀರನ್ನು ಹಾಕಿ ತುಂಬಿ, ನೀರು, ತುಳಸಿ, ಗಂಧ ಪುಷ್ಪಗಳು ಅದನ್ನೆಲ್ಲ ಹಾಕಿ ತುಂಬಿಸಬೇಕು. ಅನಂತರ ಪಾದ್ಯ, ಅರ್ಘ್ಯ, ಆಚಮನೀಯಕ್ಕೋಸ್ಕರವಾಗಿ 3 ಪಾತ್ರೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ ಮಂತ್ರಗಳಿಂದ ಅಥವಾ ಗಾಯತ್ರಿ ಮಂತ್ರದಿಂದ ಆ 3 ಪಾತ್ರೆಗಳಲ್ಲಿ ಇರತಕ್ಕ ನೀರಲ್ಲಿ ಅಭಿಮಂತ್ರಣ ಮಾಡಬೇಕು. ಅದರಂತೆಯೇ ನಮ್ಮ ದೇಹದಲ್ಲಿ ಓಂ ಯಂ, ಓಂ ರಂ, ಓಂ ಓಂ ಎಂಬ ವಾಯು, ಅಗ್ನಿ, ವರುಣ ಬೀಜ ಮಂತ್ರಗಳಿಂದ, ಪ್ರಾಣಾಯಾಮದಿಂದ ನಮ್ಮ ದೇಹ ಶುದ್ಧಿ ಮಾಡಿಕೊಂಡು ನಮ್ಮ ಹೃದಯ ಕಮಲದಲ್ಲಿರತಕ್ಕ ಅತ್ಯಂತ ಸೂಕ್ಷ್ಮವಾದ ಜ್ಞಾನಿಗಳು ಉಪಾಸನೆ ಮಾಡತಕ್ಕಂತಹ, ವೇದಕ್ಕೂ ಪೂರ್ತಿ ನಿಲುಕದೇ ಇರತಕ್ಕಂತಹ ಸರ್ವೋತ್ತಮನಾದ ಭಗವಂತನ ಬಿಂಬಮೂರ್ತಿಯನ್ನು ಧ್ಯಾನ ಮಾಡಬೇಕು. ಇದು ನಮ್ಮ ಹೃದಯದಲ್ಲಿ ಭಗವಂತನನ್ನು ಪೂಜೆ ಮಾಡುವ ಕ್ರಮ. ಅಂದರೆ ಈ ರೀತಿ ಪಾಪಪುರುಷ ನಿರಸನಾದಿಗಳನ್ನು ಮಾಡಿಕೊಂಡು ದೇಹ ಶುದ್ಧಿ ಮಾಡಿ ಅಲ್ಲಿ ಹೃದಯದಲ್ಲಿರುವ ನಮ್ಮ ಬಿಂಬಮೂರ್ತಿಯಾದ ಭಗವಂತನನ್ನು ಧ್ಯಾನ ಮಾಡೋದು. ಇದು ಹೃದಯದಲ್ಲಿ ಭಗವಂತನನ್ನು ಪೂಜೆ ಮಾಡುವ ಕ್ರಮ ಅಂತ ಇದ್ದಾರೆ. ಅದರಂತೆ ಆ ಬಿಂಬಮೂರ್ತಿ ನನ್ನ ಶರೀರದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ, ನಾನು ಅವನ ಪ್ರತಿಬಿಂಬನಾಗಿದ್ದೇನೆ, ನನ್ನ ಪ್ರತಿಯೊಂದು ಕ್ರಿಯೆಯೂ ಬಿಂಬನಾದ ಭಗವಂತನ ಅಧೀನ. ಈ ರೀತಿ ಚಿಂತನೆ ಮಾಡಿ ಅನಂತರ ಹೃದಯದಲ್ಲಿ ಇರುವ ಆ ಭಗವನ್ ಮೂರ್ತಿಯನ್ನು, ಬಿಂಬಮೂರ್ತಿಯನ್ನು ನಾವು ಪೂಜೆ ಮಾಡುವ ಪ್ರತಿಮೆಗಳಲ್ಲಿ ತಂದು ಕೂಡಿಸಬೇಕು. ಕೂಡಿಸಿ ಮನೇಲಿ ಪ್ರಾರ್ಥನೆ ಮಾಡಬೇಕು. ಪೂಜೆ ಮುಗಿಯುವ ತನಕ ಈ ಪ್ರತಿಮೆಯಲ್ಲಿದ್ದು ನನ್ನ ಪೂಜೆ ಸ್ವೀಕಾರ ಮಾಡು ಸ್ವಾಮಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಅನಂತರ ಆ ಪ್ರತಿಮೆಯಲ್ಲಿ ಮಾತೃಕಾನ್ಯಾಸಾದಿಗಳನ್ನು ಮಾಡಬೇಕು. ಹಾಗೆ ಪಾದ್ಯ, ಉಪಸ್ಪರ್ಶನ, ಅರ್ಘ್ಯಾದಿ ಉಪಚಾರಗಳನ್ನು ಮಾಡಬೇಕು. ಜೊತೆಯಲ್ಲಿ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯಗಳ ಅಭಿಮಾನಿ ದೇವತೆಗಳನ್ನು ಭಗವಂತನ ಪೀಠರೂಪರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಅದರಂತೆ ಆ ಪೀಠದಲ್ಲಿ ಅಷ್ಟದಳ ಕಮಲ, ಅದರಲ್ಲಿ ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಪೃಥ್ವಿ, ಸತ್ಯ, ಈಶಾನ, ಅನುಗ್ರಹ ಎಂಬ ನವಶಕ್ತಿ ದೇವತೆಗಳು ಪರಮಾತ್ಮನಿಗೆ ಛತ್ರಚಾಮರಾದಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಭಾವಿಸಬೇಕು. ಇದೆಲ್ಲ ಲಕ್ಷ್ಮಿಯೇ ಈ ರೂಪಗಳಿಂದ ನೆಲೆಸಿ ಭಗವಂತನ ಪೂಜೆ ಮಾಡ್ತಾಳೆ ಅಂತ ಚಿಂತನೆ ಮಾಡಬೇಕು. ಅದರಂತೆ ಭಗವಂತನಿಗೆ ಪೂಜೆ ಮಾಡಿದ ಮೇಲೆ ಆಯುಧಗಳನ್ನು ಅರ್ಪಣೆ ಮಾಡಬೇಕು, ಆಭರಣಗಳನ್ನು ಅರ್ಪಣೆ ಮಾಡಬೇಕು. ಸುದರ್ಶನಂ, ಪಾಂಚಜನ್ಯಂ, ಗದಾ, ಅಸಿ, ಇಶು, ಧನುರ್, ಹಲಾನ್, ಮುಸಲಂ, ಕೌಸ್ತುಭಂ, ಮಾಲಾಂ, ಶ್ರೀವತ್ಸಂಚ ಅನುಪೂಜಯೇತ್. ಸುದರ್ಶನ ಚಕ್ರ, ಪಾಂಚಜನ್ಯ ಶಂಖ, ಕೌಮೋದಕಿ ಗದೆ, ನಂದಕ ಎಂಬ ಖಡ್ಗ,
ಮತ್ತು ಬಾಣ, ಶಾರ್ಂಗ ಧನುಸ್ಸು, ಹಲ, ಮುಸಲ ಎಂಬ ಆಯುಧ ದೇವತೆಗಳನ್ನು ಪರಮಾತ್ಮನ ಆವರಣ ರೂಪದಲ್ಲಿ ಚಿಂತನೆ ಮಾಡಿ ಪೂಜೆ ಮಾಡಬೇಕು. ಕೌಸ್ತುಭ, ವನಮಾಲೆ, ಶ್ರೀವತ್ಸ ದೇವತೆಗಳನ್ನು ಅವರೆಲ್ಲರನ್ನೂ ಕೂಡ ಪೂಜಿಸಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದರಂತೆ ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಮಹಾಬಲಂ ಬಲಂ ಚೈವ ಕುಮುದಂ ಕುಮುದೇಕ್ಷಣಂ ಎಂಬುದಾಗಿ ದ್ವಾರಪಾಲಕ ದೇವತೆಗಳು ನಂದ, ಸುನಂದ, ಗರುಡ, ಪ್ರಚಂಡ, ಚಂಡ, ಮಹಾಬಲ, ಬಲ, ಕುಮುದ, ಕುಮುದೇಕ್ಷಣ ಹೀಗೆ ದ್ವಾರಪಾಲಕರನ್ನು ಕೂಡ ಭಗವಂತನ ಸುತ್ತಲೂ ನಿಂತಿದ್ದಾರೆ ಅಂಥೇಳಿ, ಭಗವಂತನಿಗೆ ಅಭಿಮುಖವಾಗಿ ನಿಂತಿದ್ದಾರೆ ಅಂಥೇಳಿ ದ್ವಾರಪಾಲಕರನ್ನು ಪೂಜೆ ಮಾಡಬೇಕು. ಅದರಂತೆಯೇ ದುರ್ಗಾ, ವಿನಾಯಕ, ವ್ಯಾಸ, ವಿಶ್ವಕ್ಸೇನರನ್ನು ಮತ್ತು ಎಲ್ಲ ಗುರುಗಳನ್ನು, ಎಲ್ಲ ದೇವತೆಗಳನ್ನು ತಮ್ಮ ತಮ್ಮ ಸ್ಥಾನಗಳಲ್ಲಿ ಶ್ರೀಹರಿಗೆ ಅಭಿಮುಖವಾಗಿದ್ದಾರೆ ಅಂತ ಹೀಗೆ ಆವರಣ ದೇವತೆಗಳ ಚಿಂತನೆ ಮಾಡಬೇಕು. ಅನಂತರ ಭಗವಂತನಿಗೆ ಅರ್ಘ್ಯಾದಿಗಳನ್ನು ಸಮರ್ಪಣೆ ಮಾಡಿ ಪ್ರತಿನಿತ್ಯವೂ ಕೂಡ ನಮಗೆ ವೈಭವ ಮಾಡಲಿಕ್ಕೆ ಶಕ್ತಿ ಇದ್ದರೆ ಗಂಧ, ಲಾವಂಚ, ಪಚ್ಚಕರ್ಪೂರ, ಕೇಸರಿ, ಅಗರು ಮೊದಲಾದ ಸುಗಂಧ ದ್ರವ್ಯಗಳಿಂದ ಸುವಾಸಿತವಾದ ಜಲದಿಂದ ಮಂತ್ರಪೂರ್ವಕವಾಗಿ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಬೇಕಾದರೆ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು ಅಂತ ಪರಮಾತ್ಮ ಅದನ್ನು ಪಟ್ಟಿ ಕೊಟ್ಟಿದ್ದಾನೆ. ಸ್ವಸ್ಯ ಘರ್ಮಾನುವಾಕೇನ ಮಹಾಪುರುಷ ವಿದ್ಯೆಯ ಪೌರುಷೇಣಾಪಿ ಸೂಕ್ತೇನ ಧಾಮ ನೀರಾಜನಾದಿಭಿ. ಸ್ವಸ್ಯ ಅನುವಾಕ, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಎಂಬ ಅನುವಾಕ, ಹಾಗೆ ಘರ್ಮ ಸಮಂತಾತ್ ತ್ರಿವೃತಂ ಎಂಬ ಅನುವಾಕ, ಮಹಾಪುರುಷ ವಿದ್ಯಾ ಅಂದರೆ ಜಿತಂತೆ ಪುಂಡರೀಕಾಕ್ಷ ಎಂಬ ಪಂಚರಾತ್ರ ಮಂತ್ರ ಮತ್ತು ವಿಶ್ವಕರ್ಮ ಸೂಕ್ತ ಮಂತ್ರಗಳು, ಹಾಗೆಯೇ ಧಾಮ ಸೂಕ್ತ ಅಂದರೆ ಸಮುದ್ರಾಧೂರ್ಮಿ ಎಂಬಲ್ಲಿಂದ ಪ್ರಾರಂಭ ಮಾಡಿ ಧಾಮಂತೆ ವಿಶ್ವಂ ಎಂಬುವರೆಗಿನ ಸೂಕ್ತ. ಅನಂತರ ನೀರಾಜನ. ನೀರಾಜನ ಅಂತಂದರೆ ಇಲ್ಲಿ ನೀರಾಜನ ಅಂದರೆ ಸಾಮಾನ್ಯವಾಗಿ ಮಂಗಳಾರತಿ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ನೀರಾಜನ ಅಂದರೆ ನಿತರಾಂ ರಂಜನ ಅಂದರೆ ಭಗವಂತನಿಗೆ ಬಹಳ ಸಂತೋಷ ಕೊಡುವ ಸೂಕ್ತ ಅಂದರೆ ಪವಮಾನ ಸೂಕ್ತ ಅಂತ ನೀರಾಜನ ಶಬ್ದಕ್ಕೆ ಆಚಾರ್ಯರು ವಿಶೇಷವಾಗಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಹಾಗೆ ಪವಮಾನ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಈ ಮಂತ್ರಗಳು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳು, ಭಗವಂತನೇ ಹೇಳಿರುವ ಮಂತ್ರಗಳು. ಹೀಗೆ ಪುರುಷ ಸೂಕ್ತ, ಪವಮಾನ ಸೂಕ್ತ, ಘರ್ಮ ಸೂಕ್ತ, ವಿಷ್ಣು ಸೂಕ್ತ, ವಿಶ್ವಕರ್ಮ ಸೂಕ್ತ ಈ ಮಂತ್ರಗಳಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು. ಅನಂತರ ಭಗವಂತನಿಗೆ ವಸ್ತ್ರ, ಉಪವೀತ, ಆಭರಣ, ಪತ್ರ, ಪುಷ್ಪ, ಗಂಧಲೇಪಗಳಿಂದ ಭಕ್ತಿಯಿಂದ ಆ ಭಗವಂತನನ್ನು ಪೂಜಿಸಬೇಕು. ಅನಂತರ ಪಾದ್ಯ, ಆಚಮನ, ಗಂಧ, ಪುಷ್ಪ, ಅಂಜನ, ಧೂಪ, ದೀಪ ನೈವೇದ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇಲ್ಲೊಂದು ಮಾತು ಹೇಳ್ತಾರೆ, ನಮಗೆ ಶಕ್ತಿ ಇದ್ದರೆ, ಸಮೃದ್ಧಿ ಇದ್ದರೆ ಪ್ರತಿನಿತ್ಯವೂ ಕೂಡ ಗುಡ, ಪಾಯಸ, ಸರ್ಪೇಂಶಿ, ಶಷ್ಕುಲಿ, ಅಪೂಪ ಮೋದಕಾನ್ ಸಂಯಾವಂ ದಧಿಸೂಪಾಂಶ್ಚ ನೈವೇದ್ಯಂ ಸತಿ ಕಲ್ಪಯೇತ್. ಇಷ್ಟು ನೈವೇದ್ಯಗಳನ್ನು ನಮಗೆ ಶಕ್ತಿ ಇದ್ದರೆ ಪ್ರತಿನಿತ್ಯ ಬೆಲ್ಲ, ಪಾಯಸ, ತುಪ್ಪ, ಚಕ್ಕುಲಿ, ಅತಿರಸ, ಮೋದಕ, ಲಾಡು, ಮೊಸರು, ತವ್ವೆ ಈ ಮೊದಲಾದ ನೈವೇದ್ಯಗಳನ್ನು ಭಗವಂತನಿಗೆ ಮಾಡಿ ಅರ್ಪಣೆ ಮಾಡಬೇಕು. ಅದರಿಂದ ಭಗವಂತ ಸಂತೃಪ್ತನಾಗಿ ನಮಗೂ ಕೂಡ ಆ ಭಾಗ್ಯವನ್ನು ಕೊಡ್ತಾನೆ. ಅದರಂತೆ ಭಗವಂತನಿಗೆ ಅಭ್ಯಂಗ ಮಾಡೋದು, ಭಗವಂತನ ಪ್ರತಿಮೆಗೆ ಭಗವಂತನ ಪ್ರತಿಮೆಯನ್ನು ಕೈಯಿಂದ ಮೈ ಒತ್ತೋದು, ಆನಂತರ ಕನ್ನಡಿಯನ್ನು ತೋರಿಸೋದು, ಭಗವಂತನಿಗೆ ಅಭಿಷೇಕ, ಅನ್ನ ಮೊದಲಾದವುಗಳನ್ನು ಅರ್ಪಣೆ ಮಾಡೋದು, ಭಗವಂತನಿಗೆ ಪ್ರತಿನಿತ್ಯ ನೃತ್ಯ ಗೀತಾದಿಗಳನ್ನು ಸಲ್ಲಿಸೋದು, ಪ್ರತಿನಿತ್ಯ ಆಗದೆ ಹೋದರೂ ಪರ್ವ ದಿವಸಗಳಲ್ಲಾದರೂ ಈ ನೃತ್ಯ, ಗೀತ, ವಾದ್ಯ ಮೊದಲಾದವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದೇ ಸಮಯದಲ್ಲಿ ಅನುಯಾಗ ಅಂತ ಹೇಳ್ತಾರೆ. ಅಂದರೆ ವಿಧಿ ಪ್ರಕಾರವಾಗಿ ಯಜ್ಞಕುಂಡದಲ್ಲಿ ಪ್ರತಿಷ್ಠಿತವಾದ ಅಗ್ನಿಯಲ್ಲಿ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಓಂ ನಮೋ ನಾರಾಯಣಾಯ ಎಂಬ ಮೂಲ ಮಂತ್ರದಿಂದ, 16 ಪುರುಷ ಸೂಕ್ತದ ಮಂತ್ರದಿಂದ ಮತ್ತು ಧರ್ಮಾದಿ ಪೀಠ ದೇವತೆಗಳಿಗೂ ಕೂಡ ಅವರವರ ಮಂತ್ರಗಳಿಂದ ವಿಧಿಪೂರ್ವಕವಾಗಿ ಹೋಮ ಮಾಡಬೇಕು. ಈ ಅನುಯಾಗವನ್ನು ಮಾಡಬೇಕು. ಉಡುಪಿಯಲ್ಲಿ ಕೃಷ್ಣನ ದೇವಾಲಯದಲ್ಲಿ ಇಷ್ಟು ವೈಭವದ ಪೂಜೆ ಪ್ರತಿನಿತ್ಯವೂ ಕೂಡ ಆಚಾರ್ಯರಿಂದ ಆರಂಭಿಸಿ ಅವರು ವ್ಯವಸ್ಥೆಗೊಳಿಸಿದ ರೀತಿಯಲ್ಲಿ ಉಡುಪಿಯ ಕೃಷ್ಣನಿಗೆ ಇಷ್ಟು ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾರೆ. ಪೂಜೆ ಆಗ್ತಾ ಇದ್ದ ಹಾಗೆ ಇನ್ನೊಂದು ಕಡೆಯಲ್ಲಿ ಅನುಯಾಗವನ್ನು ಮಾಡಿ ಭಗವಂತನ ಸೇವೆಯನ್ನು ಸಲ್ಲಿಸ್ತಾರೆ. ಆ ಪದ್ಧತಿ ಇವತ್ತಿಗೂ ಅಲ್ಲಿ ಚಾಲ್ತಿಯಲ್ಲಿದೆ ಅನ್ನುವುದು ನಾವು ಪ್ರತ್ಯಕ್ಷವಾಗಿ ಕಾಣಬಹುದಾಗಿದೆ. ಅನಂತರ ಬಲಿಹರಣ, ವೈಶ್ವದೇವಾದಿಗಳನ್ನು ಮಾಡಬೇಕು. ಆನಂತರ ಭಗವಂತನಿಗೆ ಆಚಮನೆ ಕೊಟ್ಟು ನೈವೇದ್ಯ ಶೇಷವನ್ನು ವಿಶ್ವಕ್ಸೇನನಿಗೆ ಬಿಟ್ಟು ಕೊಡಬೇಕು. ಅನಂತರ ಭಗವಂತನಿಗೆ ಮುಖವಸ್ತ್ರ, ತಾಂಬೂಲ, ಛತ್ರಚಾಮರದ ಉಪಚಾರಗಳನ್ನು ಮಾಡಬೇಕು. ಉಪಗಾಯನ್ ಗೃಣನ್ ನೃತ್ಯನ್ ಕರ್ಮಾಣಿ ಅಭಿನಯನ್ ಮಮ ಮತ್ಕಥಾ ಶ್ರಾವಯನ್ ಶೃಣ್ವನ್
ಮುಹೂರ್ತ ಕ್ಷಣಿಕೋ ಭವೇತ್. ಭಗವಂತನ ಲೀಲೆಗಳನ್ನು ಗಾಯನ ಮಾಡಬೇಕು, ಭಗವಂತನನ್ನು ಹಾಡಬೇಕು, ಭಗವಂತನ ಮಹಿಮೆಗಳನ್ನು ಹಾಡಬೇಕು, ಭಗವಂತನ ಮಹಿಮೆಯನ್ನು ಹೊಗಳಬೇಕು, ಭಗವಂತನ ಮುಂದೆ ಅವನ ಮಹಿಮೆಯನ್ನು ಹೇಳುವ ಕೀರ್ತನೆಗಳನ್ನು ಹೇಳಿ ನಾಟ್ಯ ಮಾಡಬೇಕು, ಸುತ್ತಲೂ ಎಲ್ಲ ಭಕ್ತರಿಗೆ ತಿಳಿಯುವಂತೆ ಭಗವಂತನ ಪುಣ್ಯ ಕಥೆಗಳನ್ನು ಹೇಳಬೇಕು. ಹೀಗೆ ಪುರಾಣ ಕಥೆಗಳನ್ನು ಹೇಳಿ ಎಲ್ಲ ಸಜ್ಜನರಿಗೂ ಭಗವಂತನ ಮಹಿಮಾ ಶ್ರವಣ ಆಗುವಂತೆ ಮಾಡಬೇಕು. ಮತ್ತು ನಾವು ಭಗವಂತನ ಮಹಿಮಾ ಕಥೆಗಳನ್ನು ಕೇಳಬೇಕು, ನಾವು ಉಳಿದವರಿಗೆ ಭಗವಂತನ ಪುರಾಣ ಪುಣ್ಯ ಕಥೆಗಳನ್ನು ಹೇಳಬೇಕು. ಇಡೀ ದಿವಸ ಒಂದು ಮುಹೂರ್ತ, ಒಂದು ಕ್ಷಣ ಕಳೆದ ಹಾಗೆ ಭಗವಂತನಲ್ಲೇ ನಮ್ಮನ್ನು ಅರ್ಪಿಸಿಕೊಂಡು ಈ ರೀತಿಯಲ್ಲಿ ಭಗವಂತನ ಭಕ್ತನಾದವನು ಬದುಕಬೇಕು ಅನ್ನುವಂತಹ ಉತ್ತಮವಾದ ಭಗವದ್ಭಕ್ತರ ಜೀವನ ಪದ್ಧತಿ, ಭಗವಂತನ ಆರಾಧನಾ ಪದ್ಧತಿ ಎರಡನ್ನೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಪೂಜೆ ಮುಗಿಸಿದ ಮೇಲೆ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಸ್ತವೈ ಉಚ್ಚಾವಚೈ ಶ್ರೌತೈ ಪೌರಾಣೈ ಪ್ರಾಕೃತೈರಪಿ ಸ್ತುತ್ವ ಪ್ರಸೀದ ಭಗವನ್ ಇತಿ ವಂದೇತ ದಂಡವತ್. ದೊಡ್ಡ ದೊಡ್ಡ ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ ಮೊದಲಾದ ದೊಡ್ಡ ದೊಡ್ಡ ಸ್ತೋತ್ರಗಳು ಅಥವಾ ಸಣ್ಣ ಸಣ್ಣ ಸ್ತೋತ್ರಗಳು ಮತ್ತು ವೇದದಲ್ಲಿ ಬಂದ ಭಗವಂತನ ಸ್ತೋತ್ರಗಳು, ಪುರಾಣಗಳಲ್ಲಿ ಬಂದ ಭಗವಂತನ ಸ್ತೋತ್ರಗಳು ಅಷ್ಟೇ ಅಲ್ಲ, ಪ್ರಾಕೃತೈರಪಿ ನಮ್ಮ ಕನ್ನಡ ಮೊದಲಾದ ನಮ್ಮ ಭಾಷೆಗಳಲ್ಲಿ ಭಗವದ್ಭಕ್ತರು ಹರಿದಾಸರು ಮಾಡಿರುವ ಹಾಡುಗಳು, ಅದರಿಂದಲೂ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಿ ಭಗವಂತ ಪ್ರಸನ್ನನಾಗುವಂತ ಅವನ ಮುಂದೆ ಕೈ ಮುಗಿದು ಕೇಳಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು ಹಾಗೆ ಅಂತ ಇದ್ದಾರೆ. ಜೊತೆಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಎರಡೂ ಕೈಗಳನ್ನು ಜೋಡಿಸಿ ಪ್ರಪನ್ನಂ ಪಾಹಿ ಮಾಮೀಶ ಭೀತಂ ಮೃತ್ಯುಗ್ರಹಾರ್ಣವಾತ್. ಹೇ ಭಗವಂತ, ಪಿಶಾಚಿಯಂತೆ ನಮ್ಮನ್ನು ಪೀಡಿಸ್ತಾ ಇರತಕ್ಕಂತಹ, ಸಾಗರದಂತೆ ನಮ್ಮನ್ನು ಮುಳುಗಿಸ್ತಾ ಇರತಕ್ಕಂತಹ ಸಂಸಾರದಿಂದ ಭೀತನಾಗಿ ನಿನ್ನಲ್ಲಿ ಮೊರೆ ಹೊಕ್ಕಿದ್ದೇನೆ, ನನ್ನನ್ನು ಕಾಪಾಡು ಅಂತ ದೇವರಲ್ಲಿ ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅನಂತರ ಭಗವಂತನ ನಿರ್ಮಾಲ್ಯವನ್ನು ಅವನೇ ನಮಗೆ ಕೊಟ್ಟ ಅಂತ ಅನುಸಂಧಾನ ಮಾಡಿಕೊಂಡು ಭಗವಂತನಿಗೆ ಪೂಜೆ ಮಾಡಿದ ಒಂದು ನಿರ್ಮಾಲ್ಯವನ್ನು ತೆಗೆದುಕೊಂಡು ನಮ್ಮ ಶಿರಸ್ಸಿನಲ್ಲಿ ಇಡಬೇಕು. ಆವಾಹಿತನಾದ ಭಗವಂತನನ್ನು ವಿಸರ್ಜನೆ ಮಾಡುವುದಿದ್ದರೆ ವಿಸರ್ಜನೆ ಮಾಡಬೇಕು. ಆ ಬಿಂಬಮೂರ್ತಿಯನ್ನು, ಆವಾಹನೆಯಾದ ಬಿಂಬಮೂರ್ತಿಯನ್ನು ನಮ್ಮ ಹೃದಯದಲ್ಲಿ ತಂದು ನಿಲ್ಲಿಸಿಕೊಳ್ಬೇಕು. ಮತ್ತು ಆ ಭಗವಂತನ ಪ್ರತಿಮೆಗಳನ್ನು ವಸ್ತ್ರಾದಿಗಳಲ್ಲಿ ಸುತ್ತಿ ಪೆಟ್ಟಿಗೆಯಲ್ಲಿ ಇಟ್ಟು ಪರಮಾತ್ಮನನ್ನು ಮತ್ತೆ ಸ್ಥಾಪನೆ ಮಾಡಬೇಕು. ಹೀಗೆ ಒಂದು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳೋದು, ಇನ್ನೊಂದು ಉದ್ವಾಸನ ಅಂದರೆ ಭಗವಂತನ ಮೂರ್ತಿಗಳನ್ನು ತೆಗೆದು ಅದನ್ನು ಬಟ್ಟೆಯಲ್ಲಿ ರೇಷ್ಮೆಯ ವಸ್ತ್ರಗಳಲ್ಲಿ ಸುತ್ತಿ ಅದನ್ನು ಪೆಟ್ಟಿಗೆಯಲ್ಲಿಟ್ಟು ಭಗವಂತನನ್ನು ಅಲ್ಲಿ ಮಲಗಿಸೋದು. ಹೀಗೆ ಮಾಡಬೇಕು. ಇಷ್ಟು ಯಾರು ಮಾಡ್ತಾರೆ, ಆ ಪ್ರತಿಮೆಯಲ್ಲಿ ಎಷ್ಟು ಶಕ್ತಿ ತುಂಬಿದೆ ಅಷ್ಟು ಪ್ರಭಾವದ ಮೂಲಕ ಭಗವಂತನಿಂದ ನಾವು ಅಭೀಷ್ಟ ಸಿದ್ಧಿಯನ್ನು ಪಡೀತೇವೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಇದೆಲ್ಲ ಒಂದು ಘಟ್ಟ ಆಯಿತು, ನಾವು ವೈಯಕ್ತಿಕವಾಗಿ ಮಾಡುವ ಪೂಜಾ ವಿಧಾನಗಳು. ಇನ್ನೊಂದು ರೀತಿಯ ಭಗವಂತನ ಸೇವೆಯನ್ನು ಹೇಳ್ತಾನೆ. ಮದರ್ಚಾಂ ಸಂಪ್ರತಿಷ್ಠಾಪ್ಯ ಮಂದಿರಂ ಕಾರಯೇ ದೃಢಂ. ನಾವು ಒಳ್ಳೆಯ ಸಂಪದ್ಭರಿತರಾದ ಶ್ರೀಮಂತರಾಗಿದ್ದರೆ ಉತ್ತಮವಾದ ವಿಷ್ಣುವಿನ ಮಂದಿರವನ್ನು ಕಟ್ಟಿಸಬೇಕು. ಆ ವಿಷ್ಣು ಮಂದಿರವನ್ನು ಕಟ್ಟಿಸೋದು ಭಗವಂತನ ದೊಡ್ಡ ಆರಾಧನೆ. ಕಡೆ ಪಕ್ಷ ವಿಷ್ಣು ಮಂದಿರವನ್ನು ಕಟ್ಟಿಸೋಷ್ಟು ನಮಗೆ ಶಕ್ತಿ ಇಲ್ಲದೆ ಹೋದರೆ ಭಗವಂತನ ಪ್ರತಿಮೆಯನ್ನಾದರೂ ನಾವು ಮಾಡಿಸಿ ದೇವಸ್ಥಾನಕ್ಕೆ ಕೊಡಬೇಕು. ಭಗವಂತನ ಪ್ರತಿಮೆಯನ್ನು ನಾವು ನಮ್ಮ ಸಂಪತ್ತನ್ನು ವಿನಿಯೋಗ ಮಾಡಿ ಭಗವಂತನ ಪ್ರತಿಮೆಯನ್ನು ಮಾಡಿಸಿ ದೇವಾಲಯದಲ್ಲಿ ಭಗವಂತನ ಪ್ರತಿಷ್ಠೆಯನ್ನು ಮಾಡಿಸಬೇಕು. ಅದು ಭಗವಂತನ ದೊಡ್ಡ ಪೂಜೆ. ಪುಷ್ಪೋದ್ಯಾನಾನಿ ರಮ್ಯಾಣಿ ಪೂಜಾಂ ತತ್ರ ಉತ್ಸವಾಶ್ರಿತಾಂ. ದೇವಸ್ಥಾನದಲ್ಲಿ ಪೂಜೆಗಳಿಗೆ ಬೇಕಾಗುವ ಹೂವುಗಳು, ಹಣ್ಣುಗಳು ಮೊದಲಾದ ಗಿಡ ಮರಗಳನ್ನು ಬೆಳೆಸಿ ಆ ಹೂವಿನ ದೇವಸ್ಥಾನದ ಸಮೀಪದಲ್ಲಿ ಪರಿಸರದಲ್ಲಿ ಒಂದು ಹೂತೋಟವನ್ನು ನಿರ್ಮಾಣ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರು ಅದು ಮಹಾಪುಣ್ಯಕರವಾದದ್ದು. ಜೊತೆಯಲ್ಲಿ ಪೂಜಾದೀನಾಂ ಪ್ರವಾಹಾರ್ಥಂ ಮಹಾಪರ್ವಸು ಚ ಅನ್ವಹಂ ಕ್ಷೇತ್ರ ಆಪಣ ಪುರಗ್ರಾಮಾನ್ ದತ್ವ ಮತ್ ಸಾಷ್ಟಿತಾಂ ಯಾತ್. ನಿತ್ಯದಲ್ಲಿ ವಿಶೇಷ ಪರ್ವಕಾಲಗಳಲ್ಲಿ ಪೂಜೆ ಉತ್ಸವ ಇದೆಲ್ಲ ನಿರಂತರ ನಡೆಯುವುದಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಹೊಲಗದ್ದೆಗಳನ್ನು ದತ್ತಿ ಬಿಟ್ಟುಕೊಡೋದು, ಅದರಂತೆ ಅಂಗಡಿಗಳನ್ನು ಕಟ್ಟಿಸಿ ಅಂಗಡಿಗಳಿಂದ ಬರುವ ಆದಾಯ ದೇವಸ್ಥಾನಕ್ಕೆ ಸಲ್ಲುವಂತೆ ವ್ಯವಸ್ಥೆ ಮಾಡೋದು, ಅನಂತರ ಕೆಲವು ಪಟ್ಟಣಗಳನ್ನು ಕೆಲವು ಗ್ರಾಮಗಳನ್ನು ದೇವಾಲಯಕ್ಕೆ ದತ್ತಿ ಕೊಡೋದು, ಇದು ಕೂಡ ಭಗವಂತನ ವಿಶೇಷವಾದ ಆರಾಧನಾ ಪುಣ್ಯಕರವಾದದ್ದು ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇದರಿಂದ ನನ್ನ ಹಾಗೆ
ಮೋಕ್ಷಕ್ಕೆ ಬಂದು ಅವರೂ ನಿರ್ದುಃಖಾನಂದವನ್ನು ಅವರ ಯೋಗ್ಯತಾನುಸಾರವಾಗಿ ಈ ಸೇವೆ ಸಲ್ಲಿಸಿದವರು ಅನುಭವಿಸ್ತಾರೆ. ಹೀಗೆ ಭಗವಂತನ ದೇವಾಲಯ ನಿರ್ಮಾಣ, ಭಗವಂತನ ಪ್ರತಿಮಾ ನಿರ್ಮಾಣ, ಪ್ರತಿಮಾ ಪ್ರತಿಷ್ಠಾಪನೆಗೆ ಬೇಕಾದ ವ್ಯವಸ್ಥೆಗಳು ಮಾಡಿಕೊಡೋದು, ಪೂಜೆಗೆ ಬೇಕಾದಂತಹ ಉದ್ಯಾನವನಗಳನ್ನು ನಿರ್ಮಿಸಿಕೊಡೋದು ಮತ್ತು ನಿತ್ಯ ನಿರಂತರವಾಗಿ ಭಗವಂತನ ಪೂಜೆ ನಿರ್ವಹಣೆ ಮಾಡಲಿಕ್ಕೆ ವಿಶೇಷವಾದ ಉತ್ಸವಾದಿಗಳು ನಡೀಲಿಕ್ಕೆ ಬೇಕಾದ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಅನೇಕ ಭೂಮಿ ಅಂಗಡಿ ಮೊದಲಾದವುಗಳನ್ನು ದತ್ತಿ ಕೊಟ್ಟು ಆ ನಿರಂತರವಾಗಿ ದೇವಸ್ಥಾನದ ಪೂಜೆ ನಿರ್ವಹಣೆ ಆಗಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡೋದು, ಇದೆಲ್ಲವೂ ಕೂಡ ದೊಡ್ಡ ನನ್ನ ಆರಾಧನೆ ಅಂತ ಕೃಷ್ಣ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ. ಜೊತೆಯಲ್ಲಿ ಪ್ರತಿಷ್ಠೆಯ ಸಾರ್ವಭೌಮಂ ಸದ್ಮನ ಭುವನತ್ರಯಂ ಪೂಜಾದಿನ ಬ್ರಹ್ಮಲೋಕಂ ತ್ರಿಭಿರ್ಮತ್ಸಾಮ್ಯತಾಮಿಯಾತ್. ಭಗವಂತನ ಪ್ರತಿಷ್ಠಾ ಕಾರ್ಯವನ್ನು ಮಾಡಿಸುವುದರಿಂದ ಸಾರ್ವಭೌಮ ಪದವಿಯನ್ನು ಪಡೀತಾನೆ. ದೇವಾಲಯ ನಿರ್ಮಾಣದಿಂದ 3 ಲೋಕದಲ್ಲಿ ಅವನು ಪೂಜ್ಯತೆಯನ್ನು ಪಡೀತಾನೆ. ಪೂಜಾದಿಗಳು ನಿರಂತರ ನಡೆಯುವಂತೆ ಏರ್ಪಾಡು ಮಾಡುವುದರಿಂದ ಬ್ರಹ್ಮಲೋಕವನ್ನು ಪಡೀತಾನೆ. ಇದು 3ನ್ನೂ ಮಾಡುವುದರಿಂದ ನಿರ್ದುಃಖಾನಂದ ಸಾಮ್ಯವನ್ನು ಭಗವಂತನ ಜೊತೆಯಲ್ಲಿ ಯಥೋಚಿತವಾಗಿ ಪಡೀತಾನೆ. ಹೀಗೆ ಉದ್ಧವನಿಗೆ ಭಗವಂತ ಇಷ್ಟು ವಿಧವಾಗಿ ತನ್ನನ್ನು ಆರಾಧನೆ ಮಾಡುವ ಕ್ರಮಗಳಿದೆ ಅನ್ನುವುದನ್ನು ಹೇಳಿಕೊಡ್ತಾ ಇದ್ದಾನೆ. ಯಾರು ಮಾಮೇವ ನೈರಪೇಕ್ಷೇಣ ಭಕ್ತಿಯೋಗೇನ ವಿಂದತಿ ಸ ಭಕ್ತಿಯೋಗಂ ಲಭತೆ ಏವಂ ಯಃ ಪೂಜಯೇತ ಮಾಂ. ಯಾರು ಹೀಗೆ ಇಷ್ಟೂ ಸೇವೆಯನ್ನು ನಿಷ್ಕಾಮನೆಯಿಂದ ಯಾರು ಸಲ್ಲಿಸ್ತಾರೆ ಅವರು ಭಕ್ತಿಯೋಗವನ್ನು ಪಡೀತಾರೆ, ಭಕ್ತಿಯೋಗದಿಂದ ನನ್ನನ್ನೇ ಸೇರ್ತಾರೆ ಅಂತ ತಿಳಿಸ್ತಾ ಕೃಷ್ಣ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಏನಂದರೆ ಯಹ ಸ್ವದತ್ತಾಂ ಪರೈರ್ದತ್ತಾಂ ಹರೇತ ಸುರವಿಪ್ರಯೋ ವೃತ್ತಿಂಸ ಜಾಯತೆ ವಿಡ್ಭುಗ್ ವರ್ಷಾಣಾಂ ಅಯುತಾಯುತಂ. ಇದು ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ಕೃಷ್ಣನ ಆಜ್ಞೆ ಮಾತು. ಏನು ಅಂದರೆ ದೇವರಿಗೆ, ದೇವಸ್ಥಾನಗಳಿಗೆ, ಹಾಗೆ ಬ್ರಾಹ್ಮಣರಿಗೆ ತಾನು ಕೊಟ್ಟ ದತ್ತಿಯನ್ನು ವಾಪಸ್ ಪಡೆಯೋದಾಗಲಿ ಅಥವಾ ಇತರರು ದೇವಸ್ಥಾನಕ್ಕೆ ಬ್ರಾಹ್ಮಣರ ಬದುಕಿಗೆ ಅಂತ ಕೊಟ್ಟ ಗ್ರಾಮಗಳು ದತ್ತಿಗಳು ಏನು ಕೊಟ್ಟಿರ್ತಾರೆ ಅದನ್ನು ಅಪಹಾರ ಮಾಡೋದಾಗಲಿ ಇದು ಸರ್ವಥಾ ಅಪರಾಧ. ತಾನೇ ಕೊಟ್ಟದ್ದನ್ನು, ದೇವಸ್ಥಾನಕ್ಕೆ ಕೊಟ್ಟದ್ದನ್ನು ವಾಪಸ್ ಪಡಿಬಾರ್ದು. ಇನ್ನೊಬ್ಬರು ದೇವಸ್ಥಾನಕ್ಕೆ ಪೂಜೆಗೆ ಅಥವಾ ಬ್ರಾಹ್ಮಣರಿಗೆ ಅವರ ಜೀವನಕ್ಕೋಸ್ಕರ ಅಂತ ಬಿಟ್ಟು ಕೊಟ್ಟ ದತ್ತಿಗಳನ್ನು ಯಾರು ಅಪಹಾರ ಮಾಡ್ತಾರೆ ಅವರು ಕೋಟ್ಯಂತರ ವರ್ಷಗಳ ಕಾಲ ನರಕದಲ್ಲಿ ಮಲದ ಕ್ರಿಮಿಯಾಗಿರ್ತಾನೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ದೇವಸ್ವ ಅಪಹಾರ ಅಂತ ಅದರಲ್ಲಿ ಸೇರುವಂತಹ ಮಹಾ ಅಪರಾಧಗಳು ಅನ್ನುವುದನ್ನು ನಾವು ಗಮನಿಸಬೇಕು. ಇಷ್ಟು ಹೇಳಿ ಕರ್ತುಶ್ಚ ಸಾರಥೇ ಹೇತೋ ಅನುಮೋದಿತುರೇವ ಚ ಕರ್ಮಣಾಂ ಭಾಗಿನಃ ಪ್ರೇತ್ಯ ಭೂಯೋ ಭೂಯಸಿ ತತ್ಫಲಂ. ದೇವಾಲಯ ನಿರ್ಮಾಣಾದಿಗಳನ್ನು ಮಾಡಿದಾಗ ಯಾರ್ಯಾರಿಗೆ ಆ ಪುಣ್ಯ ಹೋಗುತ್ತೆ ಅನ್ನುವುದನ್ನು ಹೇಳ್ತಾರೆ. ದೇವಾಲಯವನ್ನು ಪ್ರಧಾನವಾಗಿ ನಿರ್ಮಾಣ ಮಾಡಿಸುವಂತಹ ಕರ್ತೃವಿಗೆ, ಜೊತೆಯಲ್ಲಿ ಅವರಿಗೆ ಬೆಂಬಲವಾಗಿ ಸದಾ ಸಹಾಯಕರಾಗಿ ಯಾರು ದುಡಿತಾರಲ್ಲ, ದೇವಾಲಯ ನಿರ್ಮಾಣ ಕರ್ತೃವಿಗೆ ಬೆಂಬಲವಾಗಿ ಯಾರು ಸಹಾಯಕರಾಗಿ ದುಡಿತಾರೆ ಅವರಿಗೂ ದೇವಾಲಯ ನಿರ್ಮಾಣದ ಪುಣ್ಯ ಬರುತ್ತೆ. ಅದರಂತೆ ದೇವಾಲಯ ನಿರ್ಮಾಣಕ್ಕೆ ಕಾಣಿಕೆಗಳನ್ನು ಯಾರು ಅರ್ಪಣೆ ಮಾಡ್ತಾರೆ ಅವರಿಗೂ ದೇವಾಲಯ ನಿರ್ಮಾಣದ ಪುಣ್ಯ ಬರುತ್ತೆ. ಅದರಂತೆ ದೇವಾಲಯ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದಾಗ ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತಾರಲ್ಲ, ಅವ್ರು ದುಡ್ಡು ಕೊಡೋದು ಬೇಡ, ಮಾನಸಿಕವಾಗಿ ಒಂದು ಪ್ರೋತ್ಸಾಹ ಕೊಡ್ತಾರಲ್ಲ, ಆ ಪ್ರೋತ್ಸಾಹ ಕೊಟ್ಟವರಿಗೂ ಆ ದೇವಾಲಯದ ನಿರ್ಮಾಣದ ಪುಣ್ಯ ಇದೆ. ಇವರೆಲ್ಲರೂ ಕೂಡ ಆ ಸತ್ಕರ್ಮಗಳ ಫಲಭಾಗಿಗಳು. ಆದರೆ ಅವರವರ ಪಾತ್ರ ಎಷ್ಟೋ, ಅವರವರ ಸೇವೆ ಎಷ್ಟೋ, ಅದಕ್ಕೆ ಅನುಗುಣವಾಗಿ ತಾರತಮ್ಯಾನುಸಾರವಾಗಿ ಆ ಫಲಗಳು ಹೋಗಿ ಸೇರುತ್ತೆ ಎಂಬ ವ್ಯವಸ್ಥೆಯನ್ನು ಉದ್ಧವನಿಗೆ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗೆ ಭಗವಂತನ ಆರಾಧನಾ ಕ್ರಮ, ಆರಾಧನೆಗೆ ಬಳಸಬೇಕಾದ ಪ್ರತಿಮೆಗಳ ವೈವಿಧ್ಯ, ಅಲ್ಲಿ ಇರತಕ್ಕಂತಹ ಸನ್ನಿಧಾನ ವಿಶೇಷಗಳು, ಜೊತೆಯಲ್ಲಿ ದೇವಾಲಯ ನಿರ್ಮಾಣಾದಿ ಕಾರ್ಯಗಳಲ್ಲಿ ಭಾಗವಹಿಸುವ ಭಕ್ತರಿಗೆ ಬರುವ ಪುಣ್ಯ, ಅದಕ್ಕೆ ಸಹಕರಿಸುವವರು, ಪ್ರೋತ್ಸಾಹಿಸುವವರು, ಅವರಿಗೆಲ್ಲರಿಗೂ ಬರತಕ್ಕಂತಹ ದೊಡ್ಡ ಭಾಗ್ಯ, ಅದೆಲ್ಲವನ್ನು ಭಗವಂತ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿ ದೇವರಿಗೆ, ಬ್ರಾಹ್ಮಣರಿಗೆ ಭಕ್ತರು ಅರ್ಪಿಸಿದಂತಹ ದತ್ತಿ ಕಾಣಿಕೆಗಳನ್ನು ಅಪಹಾರ ಮಾಡೋದು ಎಂತಹ ಭಯಂಕರವಾದ ಅಪರಾಧ, ಅದಕ್ಕೆ ಎಂಥ ಪರಲೋಕದ ದುಃಖ ಇದೆ ಅನ್ನುವುದನ್ನೂ ಎಚ್ಚರಿಕೆಯಿಂದ ಕೊಟ್ಟು ವಿವರಿಸ್ತಾ ಇದ್ದಾನೆ ಎಂಬುಲಿಗೆ ಈ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಅರ್ಪಣಮಸ್ತು.
ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸ. ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು? ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಚಂದ ಮಣ್ಣೆ ಕೊಡುವುದು ಹಸಿರನು, ಆ ಹಸಿರ ಕೊಡುವುದು ಉಸಿರನು. ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು. ಮುಂಗಾರು ಮಳೆ ಚಂದ, ತಂಗಾಳಿ ಇನ್ನೂ ಚಂದ, ತಾಯಿ ನಗು ಚಂದ, ಹಾರಕ್ಕೆ ನುಡಿ ಚಂದ. ಈ ಕಾಲ ಚಂದ, ಚಿಕ್ಕಿ ಕುಣಿಬುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ, ಆ ಚಿಂತೆ ಬಿಡು ಇನ್ನೇತಕ್ಕೆ. ಕಣ್ಣ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ. ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳು, ನಂಬಿ ಕೆಟ್ಟವರಿಲ್ಲ. ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಓ ಮಣ್ಣನ್ನು ಎಂದೆಂದು ನಂಬಿ ಕೆಟ್ಟವರಿಲ್ಲ. ಶಾಂತಿ ಶಾಂತಿ ಶಾಂತಿ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ, ಸಮಿಧೆಯಂತೆ ಉರಿಯುವ, ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ, ಸಲಿಲವಾಗಿ ಹರಿಯುವ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ, ಸಮಿಧೆಯಂತೆ ಉರಿಯುವ. ಲೋಕಹಿತದ ಕಾಯಕ, ನಾಡಿಗ ಭಯದಾಯಕ, ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ,